ದಕ್ಷಿಣ ಭಾರತಕ್ಕೆ ನೈಋತ್ಯ ಮಾನ್ಸೂನ್ ಕಾಲಿಟ್ಟಿರೋದು ಈಗ ಅಧಿಕೃತವಾಗಿದೆ. ಇದರ ಬೆನ್ನಿಗೆ ನಿನ್ನೆ ಸಂಜೆಯಿಂದ ಧಾರಾಕಾರ ಮಳೆಯಾಗ್ತಾ ಇದೆ. ವಿಜಯನಗರದಲ್ಲಿ ತಡರಾತ್ರಿ ಅಬ್ಬರಿಸಿದ ಮಳೆಯಿಂದಾಗಿ ಸಮಸ್ಯೆಗಳು ಸೃಷ್ಟಿಯಾಗಿದೆ. ರಾತ್ರಿ ಧಾರಾಕಾರ ಮಳೆಯಾದಂಥ ಪರಿಣಾಮ ಹಲವೆಡೆ ಜಮೀನುಗಳಿಗೆ ನೀರು ನುಗ್ಗಿದೆ. ಮಳೆಯ ಅಬ್ಬರಕ್ಕೆ ಬಾಳೆ, ಕಬ್ಬು, ಮೆಕ್ಕೆಜೋಳ ಬೆಳೆ ಹಾನಿಯಾಗಿದೆ. ಭಾರೀ ಮಳೆಯಿಂದಾಗಿ 10 ಎಕರೆ ಜಮೀನು ಜಲಾವೃತವಾಗಿದೆ. ನೋಡ್ತಾ ಇದ್ದೀರಿ, ಇದು ವಿಜಯನಗರದಲ್ಲಿ ಆಗಿರುವಂಥ ಸಮಸ್ಯೆಯ ದೃಶ್ಯವನ್ನು ನೀವು ನೋಡ್ತಾ ಇರೋದು. ಬೆಳೆದು ನಿಂತಹ ಫಸಲು ಸದ್ಯ ಜಲಾವೃತವಾಗಿರುವಂಥ ದೃಶ್ಯವನ್ನು ನೀವು ಗಮನಿಸಬಹುದು. 100 ಎಕರೆ ಜಮೀನು ಜಲಾವೃತವಾಗಿದೆ. ನಿನ್ನೆ ರಾತ್ರಿ ವಿಜಯನಗರದಾದ್ಯಂತ ಧಾರಾಕಾರ ಮಳೆಯಾಗಿದೆ. ಇದರ ಪರಿಣಾಮ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಜಮೀನಲ್ಲಿ ನೀರು ನಿಂತಿರೋದನ್ನ ಗಮನಿಸ್ತಾ ಇದ್ದೀರಿ. ಒಂದೇ ಮಳೆಗೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಸಮಥಿಂಗ್ ಈಸ್ ರಾಂಗ್ ಅಂತ ಅರ್ಥ. ಏನೋ ಸಮಸ್ಯೆ ಆಗಿದೆ ಅಂತ. ಎಲ್ಲೋ ಸರಾಗವಾಗಿ ನೀರು ಹರಿಯೋದಕ್ಕೆ ವ್ಯವಸ್ಥೆ ಇಲ್ಲದಂಥ ಪರಿಣಾಮ ಈ ರೀತಿ ಆಗಿರೋದು ಅಂತ ಸ್ಪಷ್ಟವಾಗಿ ನಾವು ಹೇಳೋದಕ್ಕೆ ಸಾಧ್ಯ. ಯಾಕಂತಂದ್ರೆ ಒಂದು ಮಳೆ ಈ ರೀತಿಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ಹಾಕತ್ತೆ ಅಂತಂದ್ರೆ ಏನರ್ಥ ಅನ್ನೋದು ಸಹಜವಾಗಿ ಆ ಪ್ರಶ್ನೆ ಉದ್ಭವ ಆಗುತ್ತೆ. ನೋಡ್ತಾ ಇದ್ದೀರಿ, ಜಮೀನುಗಳು ಜಲಾವೃತವಾಗಿರೋದು. ಎಲ್ಲೋ ಯಾರೋ ನೀರು ಹೋಗೋ ವ್ಯವಸ್ಥೆಯನ್ನು ಹಾಳು ಮಾಡಿ ಹಾಕಿರ್ತಾರೆ. ಅದರ ಪರಿಣಾಮ ನೀರು ಬೇರೆ ಕಡೆಗೆ ನುಗ್ಗಿರುತ್ತೆ. ಯಾರೋ ಮಾಡಿರುವಂಥ ಎಡವಟ್ಟು, ಯಾರೋ ಲೇಔಟ್ ಮಾಡೋದಕ್ಕೆ, ಇನ್ಯಾರೋ ಕೆರೆಯನ್ನು ನುಂಗಿ ನೀರು ಕುಡಿಯೋದಕ್ಕೆ ಇನ್ನೇನೋ ಮಾಡಿ ಹಾಕಿರ್ತಾರೆ. ಅದರ ಪರಿಣಾಮವನ್ನು ಪಾಪ ಬಡಪಾಯಿ ರೈತರು ಅನುಭವಿಸುವಂಥ ಸ್ಥಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.